ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಚಿಕನ್ ಸ್ನ್ಯಾಕ್ಸ್ ರೆಸಿಪಿ. ಅದಕ್ಕೆ ನಾನೊಂದು 200 ಗ್ರಾಮ್ ಚಿಕನೆಲ್ಲ ಒಂದು ಕೀಮಾ ಥರನೇ ಕಟ್ ಮಾಡಿ ಹಾಕಿಟ್ಟಿದ್ದೀವಿ. ಒಂದು ಚಿಕನ್ ಕೀಮಾ ಬಾಕ್ಸ್ ರೆಡಿ ಹಾಕೋಣ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಬಿಸಿಯಾಗಿ ಹೋಗಿಲ್ಲ ಚಿಕನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲೆಲ್ಲ ಬೇರೆ ಹಾಕಬೇಕು. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋಣ. ಮೆಣಸಿನಕಾಳು ಪುಡಿ, ಅರಿಶಿನ ಪೌಡ್ರ್ ಹಾಕೋಣ 1/4 ಟೀ ಸ್ಪೂನು. ಚಿಕನ್ ಎಲ್ಲ ಹಾಕಿ ಒಂದು ಮಿಕ್ಸ್ ಹಾಕಿ ಒಂದು ಫ್ರೈ ಹಾಕೋಣ. ಚಿಕನ್ ಬೇಗ ರೆಡಿ ಆಗುತ್ತೆ. ಕೀಮಾ ಥರನೇ ಹಾಕಿದಲ್ವ ಚಿಕನೆಲ್ಲ. 1/4 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಜೀರಾ ಪೌಡರ್. ಈಗ ಚಿಕನೆಲ್ಲ ಫ್ರೈ ಆಗಿದೆ ಟೈಮಲ್ಲಿ ಈರುಳ್ಳಿ ಒಂದು ಕಟ್ ಮಾಡಿದ್ದು, ಕ್ಯಾಪ್ಸಿಕಮ್ ಕಟ್ ಮಾಡಿದ್ದು, ಕ್ಯಾರೆಟ್ ಕಟ್ ಮಾಡಿದ್ದು ಹಾಕೋಣ. 1/4 ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋಣ. ಈಗ ನಮ್ಮದು ಸ್ಟಫಿಂಗ್ ರೆಡಿ ಆಗಿದೆ. ನೀವು ಒಂದು ಬೌಲ್ ಸ್ವಲ್ಪ ಮಯೋನೈಸ್ ಹಾಕ, ಸ್ವಲ್ಪ ಟೊಮ್ಯಾಟೊ ಸೋಸು ಹಾಕ. ಟೊಮ್ಯಾಟೊ ಸೋಸು ಮಯೋನೈಸನ್ನು ಮಿಕ್ಸ್ ಹಾಕಿಟ್ಟಿದ್ದೀವಿ. ಇನ್ನೊಂದು ಬೌಲು 1 ಟೀ ಸ್ಪೂನ್ ಮೈದಾ ಸ್ವಲ್ಪ ನೀರಲ್ಲಿ ಕಲಸಿ ಒಂದು ಪೇಸ್ಟ್ ಹಾಕಿಟ್ಟಿದ್ದೀವಿ. ಇನ್ನೊಂದು ಸಮೋಸ ಶೀಟ್ ಈ ರೀತಿಯಲ್ಲಿ ಒಂದು ಪ್ಲಸ್ ಥರನೇ ಹಾಕಿಟ್ಟಿದ್ದೀವಿ. ನಮ್ಮದು ಟೊಮ್ಯಾಟೊ ಮಯೋನೈಸ್ ಸ್ವಲ್ಪ ಇಲ್ಲಿ ಸೆಂಟ್ರಲ್ಲಿ ಹಾಕಿದ್ದೀವಿ. ಈಗ ನಮ್ಮದು ಈ ಮಿಕ್ಸ್ ಇಲ್ವಾ ಫಿಲ್ಲಿಂಗು, ಚಿಕನ್ ಫಿಲ್ಲಿಂಗೆಲ್ಲ ಇಲ್ಲಿ ಹಾಕೋಣ. ಹಾಕಿಟ್ಟಿದ್ದೀವಿ. ಸ್ವಲ್ಪ ಮೈದಾ ಪೇಸ್ಟ್ ಈ ಕಡೆ ಒಂದು ಹಾಕೋಣ. ಇದೊಂದು ಇಲ್ಲಿ ಹಾಕೋಣ. ಸ್ವಲ್ಪ ಮೈದಾ ಪೇಸ್ಟ್ ಇಲ್ಲಿ ಮೇಲೆ ಹಾಕೋಣ. ಮೈದಾ ಪೇಸ್ಟ್ ಸ್ವಲ್ಪ ನೀರು 1 ಟೀ ಸ್ಪೂನು ಮೈದಾ ಹಾಕಿ ಕಲಸಿದ್ದು ಈ ಸೈಡು ಹಾಕಿ. ಇದು ಚಿಕನ್ ಕೀಮಾ ಬಾಕ್ಸು. ಇನ್ನೊಂದು ಮೈದಾ ಪೇಸ್ಟು ಈ ಕಡೆ ಇಲ್ಲಿ ಹಾಕೋಣ. ಈ ಸೈಡಿಂದು ಹಾಕಿದ್ದು ಅದೇ ಥರನೇ ಮೈದಾ ಪೇಸ್ಟ್ ಹಾಕ. ಒಂದು ಸೈಡಿಂದು ಶೀಟ್ ಹಾಕೋಣ ಟೈಮಲ್ಲೂ ಸ್ವಲ್ಪ ಮೈದಾ ಪೇಸ್ಟ್ ಹಾಕೋಣ. ಲಾಸ್ಟ್ ಇದು ಹಾಕ. ಈಗ ನೋಡಿರಿ, ನಮ್ಮದು ಚಿಕನ್ ಕೀಮಾ ಬಾಕ್ಸ್ ರೆಡಿಯಾಗಿದೆ. ಈಸಿ ಅಲ್ವಾ? ಈ ರೀತಿಯಲ್ಲೆಲ್ಲ ರೆಡಿ ಹಾಕಿಡಬೇಕು. ಈಗ ಅದೇ ಥರನೇ ಮಯೋನೈಸು ಸೋಸು ಹಾಕಿ ನಮ್ಮದು ಫಿಲ್ಲಿಂಗ್ ಹಾಕಿ ಎಲ್ಲ ಕಡೆ ಮೈದಾ ಪೇಸ್ಟ್ ಹಾಕಿ ಈ ರೀತಿಲೂ ರೆಡಿ ಹಾಕಬೇಕು. ಈಗ ಎಲ್ಲ ರೆಡಿ ಹಾಕಿಟ್ಟಿದ್ದೀವಿ. ಶಾಲು ಫ್ರೈ ಹಾಕೋಣ. ಅದಕ್ಕೆ ನಾನು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿಟ್ಟಿದ್ದೀವಿ. ಡೀಪ್ ಫ್ರೈ ಹಾಕಲ್ಲ. ಒಂದೊಂದೇ ಬಾಕ್ಸ್ നമുക്ക് ಪ್ಯಾನ್ലേക്ക് ಹಾಕಿಕೊಡ. ನೋಡಿರಿ, ಒಂದು ಸೈಡ್ ರೆಡಿ ಆಗೋ ಟೈಮಲ್ಲಿ ತಿರುಗಿ ಹಾಕಿದ್ದು. ನಾನು ಒಂದು ಸೈಡು ತಿರುಗಿ ಹಾಕಿಟ್ಟಿದ್ದೀವಿ. ಒಂದು ಸೈಡ್ ರೆಡಿಯಾಗಿದ್ದು. ಜಾಸ್ತಿ ಆಯಿಲ್ ಏನೂ ಆಗೋಲ್ಲ, ಶಾಲ ಫ್ರೈ ಅಲ್ವಾ, ಅದಕ್ಕೆ ಬೇಗ ರೆಡಿ ಆಗುತ್ತೆ. ಈ ಸಮೋಸ ಶೀಟ್ ಇಲ್ವಾ, ಅದೊಂದು ಫ್ರೈ ಆಗಬೇಕು ಅಷ್ಟೇ. ಅದು ಬೇಗ ರೆಡಿ ಆಗುತ್ತೆ, ಚೆನ್ನಾಗಿರುತ್ತಲ್ಲ. ಅದಕ್ಕೆ ಒಳಗಡೆ ಎಲ್ಲ ನಮ್ಮದು ಕುಕ್ ಆಗಿದಲ್ವಾ. ಈಗ ನಮ್ಮದು ಕೀಮಾ ಚಿಕನ್ ಬಾಕ್ಸ್ ರೆಡಿಯಾಗಿದ್ದು. ಈ ರೀತಿಲೆಲ್ಲ ರೆಡಿ ಹಾಕಿಡಬೇಕು. ನೋಡಿರಿ, ಈಗ ನಮ್ಮದು ಚಿಕನ್ ಕೀಮಾ ಬಾಕ್ಸ್ ರೆಡಿಯಾಗಿದ್ದು. ಈಸಿ ಅಲ್ವಾ? ಸಮೋಸ ಶೀಟ್ ಇರುತ್ತೆ ಅಂದರೆ ಬೇಗ ರೆಡಿ ಆಗುತ್ತೆ. ಏನು ಕಷ್ಟ ಇಲ್ಲ, ಎಲ್ಲ ಚಿಕ್ಕ ಮಕ್ಕಳಿಗೂ ರೆಡಿ ಹಾಕ. ನಿಮಗೆ ಈ ವಿಡಿಯೋ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೂ ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಬೇಕು. ಒಂದೇ ಟೈಮ್ ಟ್ರೈ ಮಾಡಿ ತಿನ್ನಬೇಕು. ಓಕೆ, ಬಾಯ್.